ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದನ್ನು ನಾವು 6ನೇ ತರಗತಿಯ ಭಾಗ 2 ಸಮಾಜ ವಿಜ್ಞಾನ ವಿಷಯದ ಪರಿಷ್ಕೃತ 2024 ಪಠ್ಯಕ್ರಮದ ಅಧ್ಯಾಯ 14 ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯ. ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಇದರಿಂದ ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ಅರ್ಥ ಆಗುತ್ತೆ. ಬನ್ನಿ ನೋಡೋಣ. ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಹೇಳಿಬಿಟ್ಟಿದೆ. ಇದರೊಳಗಡೆ ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು? ವರಾಹ. ಬಹುಮನಿ ಸುಲ್ತಾನರ ರಾಜ್ಯ ಸ್ಥಾಪಕ ಯಾರು? ಅಲ್ಲಾಹುದ್ದೀನ್, ಹಸನ್ ಗಂಗು, ಬಹುಮನ ಶಾ. ಇದಿಷ್ಟು ಒಂದೇ ಹೆಸರು, ಅಲ್ಲಾಹುದ್ದೀನ್, ಹಸನ್ ಗಂಗು, ಬಹುಮನ ಶಾ. ಮೂರನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪುರಂದರದಾಸರನ್ನ ಕರೆಯುತ್ತಾರೆ. ನಾಲ್ಕನೇದು, ಗೋಲ್ ಗುಂಬಜ್ ವಿಜಯಪುರ ನಗರದಲ್ಲಿದೆ. ಇದಿಷ್ಟು ಬಂದ್ಬಿಟ್ಟು ಬಿಟ್ಟ ಸ್ಥಳವನ್ನು ತುಂಬಿರಿ ಇದೆ. ಅದಾದಮೇಲೆ ಸೆಕೆಂಡ್ ಮೇನಲ್ಲಿ ಬಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿಬಿಟ್ಟಿದೆ. ಬನ್ನಿ ನೋಡೋಣ ಒಂದೊಂದೇ ಪ್ರಶ್ನೆ. ಸೊ ಇಲ್ಲಿ ನೋಡಿ, ನೋಟ್ಸು ಈ ರೀತಿಯಾಗಿ ಅಧ್ಯಾಯ 14 ಹೆಡ್ಲೈನ್, ಪಾಠದ ಹೆಸರು ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯ. ಅದರೊಳಗಡೆ ಪ್ರಶ್ನೆ ಬರೋಣ. ಮೊದಲನೇದಾಗಿ, ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು? ಉತ್ತರ, ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಫಿರೋಜ್ ಶಾ. ಫಿರೋಜ್ ಶಾ. ಎರಡನೇ ಪ್ರಶ್ನೆ, ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ? ಉತ್ತರ, ಇದರ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ. ಎರಡನೇದು, ಇದು ಜಗತ್ತಿನಲ್ಲೇ ಹಿರಿ ಗಾತ್ರದಲ್ಲಿ 4ನೇ ದೊಡ್ಡದು. ಇದು ಜಗತ್ತಿನ ಅದ್ಭುತ ವಾಸ್ತುಗಳಲ್ಲೊಂದು. ಇಲ್ಲಿನ ಪಿಸಿಗೊಟ್ಟುವ ವೈಶಿಷ್ಟ್ಯ ಶಿಲ್ಪ ತಜ್ಞರನ್ನು ಬೆರಗುಗೊಳಿಸಿದೆ. ಇದಿಷ್ಟು ಸಹ ಗೋಲ್ ಗುಂಬಜ್ ಪ್ರಸಿದ್ಧತೆಗೆ ಕಾರಣಗಳಾಗಿದೆ. ಫ್ರೆಂಡ್ಸ್, ನಾನು ಆದಷ್ಟು ಸಮಾಜವನ್ನು ನೋಟ್ಸನ್ನು ಬರಿತಾ ಇರುವಾಗ ನಾನು ಪಾಯಿಂಟ್ ವೈಸ್ ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಈಸಿಯಾಗಿ ನೀವು ಬರಿಬೋದು, ಈಸಿಯಾಗಿ ಪಾಯಿಂಟ್ ವೈಸ್ ಅದನ್ನು ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಬನ್ನಿ, ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು? ಉತ್ತರ, ಕೃಷ್ಣದೇವರಾಯನು ವಿಜಯನಗರ ಅರಸರಲ್ಲಿ ಶ್ರೇಷ್ಠ ಸಾಮ್ರಾಟನಾಗಿದ್ದನು. ಕೃಷ್ಣದೇವರಾಯ. ನೆಕ್ಸ್ಟ್ ಪ್ರಶ್ನೆ, ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು? ಉತ್ತರ, ಹಂಪಿಯ ಮುಖ್ಯ ದೇವಾಲಯಗಳು ಹಜಾರ ರಾಮಸ್ವಾಮಿ ದೇವಾಲಯ, ವಿಜಯ ವಿಠ್ಠಲ ಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ಅಚ್ಯುತರಾಯ ದೇವಾಲಯ. ಇದಿಷ್ಟು ಹಂಪಿಯ ಮುಖ್ಯ ದೇವಾಲಯಗಳು. ನೆಕ್ಸ್ಟ್ ಬರೋಣ. 5ನೇ ಪ್ರಶ್ನೆ, ಕುಮಾರವ್ಯಾಸನ ಕೃತಿ ಯಾವುದು? ಕರ್ನಾಟ ಭಾರತ ಕಥಾಮಂಜರಿ. ಕರ್ನಾಟ ಭಾರತ ಕಥಾಮಂಜರಿ ಕೃತಿಯನ್ನು ಕುಮಾರವ್ಯಾಸನು ರಚಿಸಿದನು. ನೆಕ್ಸ್ಟ್ ಕ್ವಶನ್, ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ. ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಇವು ಕೃಷ್ಣದೇವರಾಯನ ಕೃತಿಗಳು. ಅಮುಕ್ತ ಮೌಲ್ಯದ ಇದು ತೆಲುಗು ಭಾಷೆಯಲ್ಲಿದೆ, ಜಾಂಬವತಿ ಕಲ್ಯಾಣ ಮೋಸ್ಟ್ಲಿ ಇದು ಸಂಸ್ಕೃತ ಭಾಷೆಯಲ್ಲಿದೆ ಅನ್ಸುತ್ತೆ. ಇವು ಕೃಷ್ಣದೇವರಾಯನ ಕೃತಿಗಳಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ. ಯಾರ್ಯಾರು ಭೇಟಿ ನೀಡಿದ್ರು? ಉತ್ತರ, ಪೋರ್ಚುಗಲ್ ದೇಶದ ಡೊಮಿಂಗೋ ಪಾಯಿಸ್ ಮತ್ತು ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್ ಇವರುಗಳು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಾಗಿದ್ದರು. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಇದಿಷ್ಟು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳಾಗಿದೆ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.